ಮಹಾಭಾರತದ ಮೋಸ್ಟ್ ವಿವಾದಿತ ಕ್ಯಾರೆಕ್ಟರ್ ಕರ್ಣ. ಇವರ ಬಗ್ಗೆ ಒರಿಜಿನಲ್ ವ್ಯಾಸ ರಚಿತ ಮಹಾಭಾರತದಲ್ಲಿ ಏನಿದೆ, ಟಿವಿ ಸೀರಿಯಲ್ಗಳಲ್ಲಿ ಮೂವಿಗಳಲ್ಲಿ ತೋರಿಸೋದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು, ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಿತ್ ಪ್ರಹ್ಲಾದ್. ಮೊದಲನೇದಾಗಿ ಕರ್ಣನ ಬಗ್ಗೆ ಯಾಕೆ ಜನಗಳಿಗೆ ಸಾಫ್ಟ್ ಕಾರ್ನರ್ ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಪಾಯಿಂಟ್ ಅಂದ್ರೆ ಕುಂತಿ ಕರ್ಣನ ಜನ್ಮದ ನಂತರಾನೇ ಅವನನ್ನ ತ್ಯಾಗ ಮಾಡ್ಬಿಟ್ಲು ಅಂತ. ಜನಗಳಿಗೆ ಇದು ಕೂಡ ಜಾಸ್ತಿ ಫೀಲ್ ಆಗೋದಿಲ್ಲ, ಯಾಕಂದ್ರೆ ಕರ್ಣನಿಗೆ ಹಲವಾರು ವರ್ಷಗಳವರೆಗೂ ಕುಂತಿ ತನ್ನ ಮಾತೆ ಅಂತ ಗೊತ್ತೇ ಇರೋದಿಲ್ಲ. ಆದ್ರೆ ಜನಗಳಿಗೆ ಜಾಸ್ತಿ ಫೀಲ್ ಆಗುವಂತಹ ವಿಷಯ ಯಾವುದು ಅಂದ್ರೆ, ಕರ್ಣ ಸೊಸೈಟಿಯಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನ ಫೇಸ್ ಮಾಡ್ದ. ಅವನು ಕೆಳಜಾತಿಯವನು, ಜನಗಳು ಹೇಳುವಂತಹ ಮಾತು ಇದು. ಅವನು ಕೆಳಜಾತಿಯವನು, ಸೂತಪುತ್ರ, ಡಿಸ್ಕ್ರಿಮಿನೇಷನ್ ಅನ್ನೇ ನೋಡ್ಕೊಂಡು ಬೆಳೆದವನು, ಹೀಗೆಲ್ಲ ಮಾತನಾಡ್ತಾರೆ. ಆದ್ರೆ ಸೂತ ಅಂದ್ರೆ ನಿಜವಾಗ್ಲೂ ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮಹಾಭಾರತದಲ್ಲಿ ಬರುತ್ತೆ, ಒಬ್ಬ ಕ್ಷತ್ರಿಯ ಪುರುಷ ಬ್ರಾಹ್ಮಣ ಮಹಿಳೆಯನ್ನ ಮದುವೆ ಆದ್ರೆ ಅವ್ರಿಗೆ ಹುಟ್ಟೋ ಮಕ್ಕಳನ್ನ ನಾವು ಸೂತರು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕ್ಷತ್ರಿಯರು ಬ್ರಾಹ್ಮಣರು ಸೇರ್ತಿರೋದ್ರಿಂದ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಅನ್ನ ಸೂತರು ಫೇಸ್ ಮಾಡೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮಹಾಭಾರತದಲ್ಲಿ ಬೇರೆ ಯಾರೆಲ್ಲ ಸೂತರು ಬರ್ತಾರೆ ಅನ್ನೋದನ್ನ ಒಂದ್ಸತಿ ನೋಡ್ಕೊಂಡ್ ಬರ್ಬೇಕು. ವಿರಾಟ ರಾಜನ ರಾಜ್ಯದಲ್ಲಿ ವಿರಾಟ ರಾಜನ ಹೆಂಡತಿ ಸುದೇಶ್ನೆ ಮತ್ತೆ ಅವಳ ತಮ್ಮ ಕೀಚಕ ಇಬ್ರು ಕೂಡ ಸೂತರೆ. ಆದ್ರೆ ವಿರಾಟ ರಾಜನಿಗಿಂತ ಹೆಚ್ಚು ಅಥಾರಿಟಿಯನ್ನ ಕೀಚಕನೇ ಇಟ್ಕೊಂಡಿದ್ದ. ಅಂತಹ ಸ್ಟೇಟಸ್ ಅನ್ನ ಅವನ ಸಮಾಜದಲ್ಲಿ ಹೊಂದಿದ್ದ. ಇವನನ್ನು ಬಿಟ್ಬಿಡಿ. ಇವತ್ ನಾವೇನ್ ಮಹಾಭಾರತದ ನರೇಶನ್ ಅನ್ನ ಕೇಳ್ತೀವೋ ಅದು ವೈಶಂಪಾಯನ ಮುನಿಗಳು ನರೇಟ್ ಮಾಡಿರೋದನ್ನ ಇನ್ನೊಬ್ರು ನಮಗ್ ನರೇಟ್ ಮಾಡಿ ತಿಳಿಸಿದ್ದಾರೆ. ಅವರೇ ಉಗ್ರಶ್ರವ ಸೌತಿ. ಮಹಾಭಾರತದಲ್ಲಿ ಮೊದಲನೇ ಶ್ಲೋಕ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋಜಾಯ ಮುದೀರಯತ್. ಇದಾದ ತಕ್ಷಣವೇ ನೆಕ್ಸ್ಟ್ ಬರುವಂತಹ ಶ್ಲೋಕ, ಲೋಮಹರ್ಷಣ ಪುತ್ರವು ಉಗ್ರಶ್ರವಾಹ ಸೌತಿ ಪೌರಾಣಿಕೋ ಅಂತ. ಇವರು ಕೂಡ ಸೂತರಾಗಿರ್ತಾರೆ, ಆದ್ರೆ ಇವರು ಕಥಾವಾಚಕರಾಗಿರ್ತಾರೆ, ಋಷಿಗಳಾಗಿರ್ತಾರೆ, ಮಹಾಭಾರತದ ನರೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸೂತರು ನಮ್ಮ ಸಮಾಜದಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನ ಫೇಸ್ ಮಾಡ್ತಿದ್ರು ಅನ್ನೋದು ಸಂಪೂರ್ಣವಾಗಿ ತಪ್ಪು ಮಾಹಿತಿ. ಇದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಕರ್ಣನ ತಂದೆ ಸಾರಥಿ. ಸಾರಥಿ ಅಂದ್ರೆ ಕೇವಲ ಡ್ರೈವರ್ ಅಷ್ಟೇ, ಅವ್ರಿಗೂ ಕೂಡ ಸಮಾಜದಲ್ಲಿ ಯಾವುದೇ ಗೌರವ ಇರೋದಿಲ್ಲ ಅಂತ ಮಾತನಾಡ್ತಾರೆ. ಹಾಗೆ ಸಾರಥಿ ಏನಾದ್ರು ಕೀಳ್ ಪೋಸ್ಟ್ ಆಗಿದ್ದಿದ್ರೆ ಸ್ವತಃ ಭಗವಂತ ಶ್ರೀಕೃಷ್ಣ ಪಾರ್ಥ ಸಾರಥಿ ಆಗ್ತಿದ್ರ. ಸಾರಥಿ ಆದವರಿಗೆ ಕೇವಲ ರಥವನ್ನ ಓಡಿಸೋದಷ್ಟೇ ಅಲ್ಲ, ವಾರ್ಫೇರ್ ಗೊತ್ತಿರ್ಬೇಕಿತ್ತು, ಸ್ಟ್ರಾಟಜೀಸ್ ಗೊತ್ತಿರ್ಬೇಕಿತ್ತು, ಅವ್ರ ಬೆನ್ನ ಹಿಂದೆ ಇರುವಂತಹ ಕ್ಷತ್ರಿಯನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಇವ್ರ ಮೇಲಿರ್ತಿತ್ತು. ಅಂತಹ ದೊಡ್ಡ ಹುದ್ದೆ ಸಾರಥಿಯದ್ದು. ಯಾರಂದ್ರೆ ಅವರು ಸಾರಥಿ ಆಗ್ತಿರ್ಲಿಲ್ಲ. ಎಸ್ಪೆಷಲಿ ಕರ್ಣನ ತಂದೆ ಅಧಿರಥ, ಅವರು ತುಂಬಾ ಯಶಸ್ವಿಯಾದ ಸಾರಥಿ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಬರುತ್ತೆ. ಅಧಿರಥ ಮತ್ತೆ ರಾಧಾ ಕರ್ಣನನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ. ಯಾವುದೇ ರೀತಿ ಬಡತನವನ್ನ ಕರ್ಣ ಫೇಸ್ ಮಾಡೋದಿಲ್ಲ. ಡಿಸ್ಕ್ರಿಮಿನೇಷನ್ ಅನ್ನೇ ನೋಡ್ಕೊಂಡು ಬೆಳೆದಿದ್ದಾರೆ. ಇದಂತೂ ಸಂಪೂರ್ಣವಾಗಿ ತಪ್ಪು. ಕರ್ಣ ಚೆನ್ನಾಗಿ ಬೆಳಿತಾನೆ, ಅವನ ತಂದೆ ತಾಯಿ ಚೆನ್ನಾಗಿ ಬೆಳೆಸ್ತಾರೆ. ಹಾಗಾಗಿ ಈ ಮಾಹಿತಿ ಕೂಡ ನಾವು ಕೇಳಿಸ್ಕೊಂಡಿರೋದು ಅಥವಾ ನೋಡಿರೋದು ಬಹಳ ತಪ್ಪು. ಮುಂದೆ ಹೋಗೋದಾದ್ರೆ, ತುಂಬಾ ವಿವಾದಿತವಾಗಿರೋದು, ಎಲ್ಲಾ ಸೀರಿಯಲ್ಗಳಲ್ಲೂ ತಪ್ಪಾಗಿ ತೋರಿಸಿರೋ ಮಾಹಿತಿ ಅಂದ್ರೆ ದ್ರೋಣಾಚಾರ್ಯರು ಕರ್ಣನಿಗೆ ವಿದ್ಯೆಯನ್ನ ಹೇಳ್ಕೊಟ್ಟೇ ಇಲ್ಲ ಅಂತ. ಆದ್ರೆ ನಿಜವಾದ ಮಹಾಭಾರತವನ್ನ ನೀವು ಓದಿದ್ರೆ ನಿಮಗೆ ತಿಳಿಯತ್ತೆ, ಕರ್ಣನೇ ಸ್ವತಃ ಹೇಳ್ಕೊಳ್ತಾನೆ, ನನಗಿಬ್ರು ಗುರುಗಳು ದ್ರೋಣಾಚಾರ್ಯರು ಮತ್ತೆ ಪರಶುರಾಮರು ಅಂತ. ಅದು ಬಿಟ್ಬಿಡಿ, ಮಹಾಭಾರತದ ಆದಿಪರ್ವದಲ್ಲೇ ಬರುತ್ತೆ ಕರ್ಣ ಹೋಗಿ ದ್ರೋಣಾಚಾರ್ಯರ ಬಳಿ ಶಿಕ್ಷಣವನ್ನ ಪಡ್ಕೊಂಡಿದ್ದು, ಅರ್ಜುನನ ಮೇಲೆ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನೋ ಮನೋಭಾವವನ್ನ ಅವನು ಮುಂಚೆಯಿಂದ ಇಟ್ಕೊಂಡಿದ್ದು, ಇವೆಲ್ಲ ಬರುತ್ತೆ. ಆಮೇಲೆ ಕರ್ಣ ದ್ರೋಣಾಚಾರ್ಯರನ್ನ ಹೋಗಿ ಅಪ್ರೋಚ್ ಮಾಡ್ತಾನೆ, ನನಗೆ ಬ್ರಹ್ಮಾಸ್ತ್ರದ ವಿದ್ಯೆಯನ್ನ ಕಲ್ಸ್ಕೊಡಿ ದ್ರೋಣಾಚಾರ್ಯರೇ ಅಂತ. ಅವರು ಸ್ವತಃ ತನ್ನ ಮಗನಿಗೆ ಅರ್ಧ ವಿದ್ಯೆಯನ್ನ ಕಲ್ಸ್ಕೊಟ್ಟಿರ್ತಾರೆ, ಬ್ರಹ್ಮಾಸ್ತ್ರದ್ದು ಕಳಿಸೋದ ಮಾತ್ರ ಹೇಳ್ಕೊಟ್ಟಿರ್ತಾರೆ. ಅಶ್ವತ್ಥಾಮನಿಗೆ ವಾಪಸ್ ಬ್ರಹ್ಮಾಸ್ತ್ರವನ್ನ ತಗೊಳ್ಳುವಂತಹ ವಿದ್ಯೆ ಕಲ್ಸಿರೋದಿಲ್ಲ. ತನ್ನ ಮಗನಾದ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರು ಅರ್ಧ ವಿದ್ಯೆಯನ್ನ ಕಲ್ಸ್ಕೊಟ್ಟಿರ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ನಾನು ಎಲ್ಲರಿಗೂ ಹಾಗೆ ಕಲ್ಸ್ಕೊಡೋದಿಕ್ಕಾಗೋದಿಲ್ಲ, ಅದಕ್ಕೆ ನೀನ್ ಪ್ರಿಪೇರ್ ಆಗ್ಬೇಕು, ನೀನಿನ್ನು ಪ್ರಿಪೇರ್ ಆಗಿಲ್ಲ ಅಂತ ಕರ್ಣನಿಗೆ ಹೇಳಿದಾಗ ಕರ್ಣ ಹೇಳ್ತಾನೆ, ನೀವು ಕಲ್ಸ್ಕೊಡ್ಲಿಲ್ಲ ಅಂದ್ರೆ ಏನಾಯ್ತು, ನಾನು ಬೇರೆಯವ್ರ ಬಳಿ ಹೋಗಿ ಕಲ್ತ್ಕೊಳ್ತೀನಿ ಅಂತ ಕರ್ಣ ದ್ರೋಣಾಚಾರ್ಯರ ತಿರಸ್ಕಾರ ಮಾಡ್ತಾನೆ ಹೊರತು ದ್ರೋಣಾಚಾರ್ಯರು ಕರ್ಣನ ತಿರಸ್ಕಾರವನ್ನ ಮಾಡೋದಿಲ್ಲ. ಹೀಗೆ ಹೇಳಿ ಕರ್ಣ ಪರಶುರಾಮರ ಬಳಿ ಹೋಗಿ ಬ್ರಹ್ಮಾಸ್ತ್ರದ ವಿದ್ಯೆಯನ್ನ ಕಲ್ತ್ಕೊಳ್ತಾನೆ, ಸುಳ್ಳು ಹೇಳಿ ವಿದ್ಯೆಯನ್ನ ಕಲ್ತ್ಕೊಳ್ತಾನೆ. ಅದಕ್ಕೆ ಅವನು ಕರ್ಮಫಲವನ್ನ ಮುಂದೆ ಅನುಭವಿಸ್ತಾನೆ. ಹಾಗಾಗಿ ಈ ಮಾಹಿತಿಯನ್ನ ಕೂಡ ನಾವು ತಪ್ಪಾಗಿ ಕೇಳ್ತಾನೆ ಬಂದಿದೀವಿ, ನೋಡ್ತಾನೆ ಬಂದಿದೀವಿ. ಇನ್ನು ಫ್ರೆಂಡ್ ಇದ್ರೆ ಕರ್ಣನ ತರ ಇರ್ಬೇಕು, ಫ್ರೆಂಡ್ಶಿಪ್ ಇದ್ರೆ ಕರ್ಣ ದುರ್ಯೋಧನರ ತರ ಇರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಇದೆಲ್ಲ ಕೂಡ ನಮಗೆ ಬ್ರೈನ್ ವಾಶ್ ಮಾಡಿರುವಂತಹ ನಾಲೆಡ್ಜ್. ಯಾವಾಗ ನೀವು ವ್ಯಾಸ ರಚಿತ ಮಹಾಭಾರತವನ್ನು ಓದ್ತಿರೋ ಅವಾಗ ನಿಮಗ್ ತಿಳಿಯತ್ತೆ, ದುರ್ಯೋಧನಗಿಂತ ಹೆಚ್ಚು ಆಸೆ ಕರ್ಣನಿಗೆ ಯುದ್ಧ ಮಾಡಕ್ಕಿತ್ತು. ಕುರುಕ್ಷೇತ್ರ ಯುದ್ಧವನ್ನ ತಪ್ಪಿಸೋದಕ್ಕೆ ಅಥವಾ ದುರ್ಯೋಧನನಿಗೆ ಶಾಂತಿ ಪ್ರಸ್ತಾವ ಬಂದಾಗಲೆಲ್ಲ ದುರ್ಯೋಧನಿಗೆ ಯಾರೇ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡ್ತಿದ್ರು, ಕರ್ಣ ನಿಂತ್ಕೊಳ್ತಿದ್ದ, ಏನ್ ಹೇಳ್ತಿದ್ದೀರಾ, ಯಾಕವನ್ ತಲೆ ಕೆಡಿಸ್ತಾ ಇದ್ದೀರಾ, ನಾನಿದ್ದೀನಿ ಅಂತ ಇವಾಗ ಹೇಳ್ತಿದ್ದಾನಲ್ವಾ. ಹಾಗೆ ಮುಂಚೆಯಿಂದ ಕರ್ಣ ಹೇಳ್ತಾ ಬಂದಿದ್ದ. ಆದ್ರೆ ಯಾವಾಗೆಲ್ಲ ನಾನಿದ್ದೀನಿ ಅಂತ ಪ್ರೂವ್ ಮಾಡ್ಕೊಂಡಿದ್ದ, ಅದನ್ನ ನೋಡೋದಾದ್ರೆ
ವಿರಾಟ ಯುದ್ಧದಲ್ಲಿ ದ್ರೋಣಾಚಾರ್ಯರು ಮೊದಲೇ ಹೇಳ್ತಾರೆ, ಎದುರುಗಡೆ ಇರೋದು ಅರ್ಜುನ ಅಂತ ನನಗೆ ಫೀಲ್ ಆಗ್ತಾ ಇದೆ, ಅಷ್ಟೇ ಅಲ್ಲದೆ ಅಪಶಕುನಗಳು ಬೇರೆ ಬರ್ತಾ ಇದೆ, ಯುದ್ಧ ಮಾಡೋದು ಬೇಡ ಅಂತ. ಕರ್ಣ ಏನು ಹೇಳ್ತಾನೆ, ನಿಮ್ಮ ಬ್ರಾಹ್ಮಣರ ಕುಲವೇ ಇಷ್ಟು, ಬ್ರಾಹ್ಮಣರೆಲ್ಲರೂ ಹೆದರು ಪುಕ್ಕಲರು, ಹೋಗಿ ನೀವು ಪಾಠವನ್ನ ಮಾಡಿ ಯುದ್ಧವನ್ನ ಮಾಡೋದಕ್ಕೆ ಬರಬೇಡಿ ಅಂತ. ಯಾರವರು? ತನ್ನ ಗುರು ಅವರು, ಸ್ವತಃ ದ್ರೋಣಾಚಾರ್ಯರು ಕರ್ಣನ ಗುರು ಆಗಿರ್ತಾರೆ. ಅವನ ಇಬ್ರು ಗುರುಗಳು ದ್ರೋಣಾಚಾರ್ಯರು, ಪರಶುರಾಮರು ಇಬ್ರು ಕೂಡ ಬ್ರಾಹ್ಮಣರೇ. ಆ ಬ್ರಾಹ್ಮಣ ಕುಲಕ್ಕೆ ಅವಮಾನವನ್ನ ಕರ್ಣ ಮಾಡ್ತಿದ್ದಾನೆ. ಅವನಿಗೆ ವಿದ್ಯೆ ಕಲ್ಸ್ಕೊಟ್ಟಂತಹ ಗುರುವಿಗೆ ಕರ್ಣ ಅವಮಾನವನ್ನ ಮಾಡ್ತಿದ್ದಾನೆ. ಹೋಗ್ಲಿ ಆಯ್ತು, ಏನೋ ಧೀರನಾಗಿ ನಿಂತ್ಕೊಂಡ ಯುದ್ಧ ಮಾಡೋದಿಕ್ಕೆ ಅಂದ್ರೆ, ಯುದ್ಧದ ಪರಿಣಾಮ ಏನಾಯ್ತು? ಈ ಕಡೆ ಭೀಷ್ಮ, ದ್ರೋಣ, ದುರ್ಯೋಧನ, ದುಶ್ಯಾಸನ, ಕರ್ಣರೆಲ್ಲರೂ ಇದ್ದಾರೆ. ಆ ಕಡೆ ಅರ್ಜುನ ಒಬ್ಬನೇ ಇವರೆಲ್ಲರನ್ನೂ ಸೋಲ್ಸ್ಬಿಟ್ಟು ಮನೆ ಕಳಿಸ್ತಾನೆ. ಇಂತಹ ಪರಿಣಾಮಕ್ಕೆ ತಂದು ನಿಲ್ಲಿಸ್ತಾನೆ. ದುರ್ಯೋಧನ ಏನೇ ಯೋಚನೆ ಮಾಡೋಕೆ ಪ್ರಯತ್ನ ಪಟ್ಟರೂ ಸಹ, ನೀನ್ ಹೀಗೆ ಮಾಡ್ಬೇಡ, ನಾನಿದ್ದೀನಿ, ನೀನ್ ಯುದ್ಧ ಮಾಡು ಅಂತ ಯಾವಾಗ್ಲೂ ಹೇಳ್ಕೊಟ್ಟಿದ್ದೆ ಕರ್ಣ. ಹೋಗ್ಲಿ ಇದನ್ನು ಬಿಟ್ಬಿಡೋದಾದ್ರೆ, ಗಂಧರ್ವರು ದುರ್ಯೋಧನನ ಕ್ಯಾಪ್ಚರ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಲಾಯಲ್ಟಿ ನಿಭಾಯಿಸ್ತಾನ? ಅವಾಗ್ಲೂ ಇಲ್ಲ. ಕರ್ಣ ಎಸ್ಕೇಪೇ ಆಗ್ಬಿಡ್ತಾನೆ ದುರ್ಯೋಧನನ ಬಿಟ್ಟು. ಈ ಪ್ರಸಂಗ ಕೂಡ ಇದೆ. ಇನ್ನು ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ದ್ರುಪದನನ್ನು ನೀವು ಸೋಲಿಸ್ಬೇಕು ಅಂತ ಕೇಳಿದಾಗ, ಕೌರವರು ದುರ್ಯೋಧನ ರಾದಿಯಾಗಿ ಕರ್ಣನ ಜೊತೆ ಹೋಗ್ತಾರೆ. ಆದ್ರೆ ದ್ರುಪದ ಒಬ್ಬನೇ ಇವರೆಲ್ಲರನ್ನೂ ಸೋಲಿಸ್ಬಿಟ್ಟು ವಾಪಸ್ ಕಳಿಸ್ಬಿಡ್ತಾರೆ. ಮುಂದೆ ಪಾಂಡವರು ಹೋಗಿ ಅರ್ಜುನ ದ್ರುಪದನನ್ನ ಸೋಲಿಸ್ತಾರೆ. ನಾವು ಫ್ರೆಂಡ್ಶಿಪ್ ನಾವು ಯಾವಾಗ ಐಡಲ್ ಆಗಿ ತಗೊಳ್ತೀವೋ, ಯಾವತ್ತಿದ್ರು ಕೃಷ್ಣ ಮತ್ತೆ ಅರ್ಜುನರ ಫ್ರೆಂಡ್ಶಿಪ್ ಅನ್ನ ನಾವು ಐಡಲ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಕೆಟ್ಟದನ್ನ ಮಾಡುವಾಗ, ಅರಗಿನ ಮನೆಯಲ್ಲಿ ಬೆಂಕಿ ಹಾಕಕ್ಕೆ ಐಡಿಯಾ ಮಾಡುವಾಗ ಕರ್ಣ ದುರ್ಯೋಧನನ ಜೊತೆಗಿದ್ದ. ಆದ್ರೆ ಗಂಧರ್ವರು ದುರ್ಯೋಧನನ ಕ್ಯಾಪ್ಚರ್ ಮಾಡಿದಾಗ ಕರ್ಣ ಎಸ್ಕೇಪ್ ಆಗ್ಬಿಟ್ಟ. ಹಾಗಾಗಿ ಇಂಥದನ್ನ ನಾವು ಐಡಲ್ ಆಗಿ ತಗೊಳ್ಬಾರ್ದು. ಕರ್ಣನನ್ನ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ? ಕರ್ಣನ ಕರ್ಮವೇ ಅವನನ್ನ ಅಟ್ಯಾಕ್ ಮಾಡ್ತಿದೆ. ಅವನಿಗೆ ಎಂತ ಸಾರಥಿ ಸಿಗ್ತಾರೆ? ಶಲ್ಯನಂತ ಸಾರಥಿ ಸಿಗ್ತಾರೆ. ಟೆರ್ರಿಬಲ್ ಸಾರಥಿ ಅವರು. ಸಾರಥಿ ಆದವರ ಕರ್ತವ್ಯ ಕ್ಷತ್ರಿಯನನ್ನ ಬೂಸ್ಟ್ ಮಾಡೋದು, ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಆದ್ರೆ ಇವರು ಅದಕ್ಕೆ ಉಲ್ಟಾ ಮಾಡ್ತಿರ್ತಾರೆ, ಆಪೋಸಿಟ್ ಮಾಡ್ತಿರ್ತಾರೆ, ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿರ್ತಾರೆ, ನಿನ್ ಗೆಲ್ಲೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿರ್ತಾರೆ. ಯಾಕೆ ಈ ತರ ಕರ್ಣ ಅನುಭವಿಸ್ತಿದ್ದಾನೆ? ಅವನ ಕರ್ಮವನ್ನೇ ಅವನು ಇವಾಗ ಅನುಭವಿಸ್ತಿದ್ದಾನೆ. ಏನಾಗತ್ತೆ? ಕರ್ಣನ ರಥದ ಚಕ್ರ ಮಣ್ಣಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ. ಅವಾಗ ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ಅರ್ಜುನ ಬಾಣವನ್ನ ಬಿಡು ಅಂತ. ಅರ್ಜುನ ಹೆಸಿಟೇಟ್ ಮಾಡ್ಕೊಳ್ತಾರೆ. ಆದ್ರೆ ಕರ್ಣ ಹೇಳೋದು, ಕೃಷ್ಣ ಆಯುಧ ಇಲ್ಲದಂತಹ ಯೋಧನ ಮೇಲೆ ಪ್ರಹಾರ ಮಾಡೋದು ಅಧರ್ಮ ಅಲ್ವಾ ಅಂತ. ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ನೀನು ಅಧರ್ಮದ ಬಗ್ಗೆ ಮಾತನಾಡ್ತಿದ್ಯಾ? ಯಾವ ವ್ಯಕ್ತಿ ತುಂಬಿದ ಸಭೆಯಲ್ಲಿ ಎಲ್ಲ ಕಾಮಭರಿತ ಕಣ್ಣುಗಳ ಮುಂದೆ ಸಾಮ್ರಾಜ್ಞಿ ದ್ರೌಪದಿಯನ್ನ ನಿರ್ವಸ್ತ್ರ ಮಾಡೋಕ್ ಬಯಸಿದ್ನೋ, ನೀನು ಅಧರ್ಮದ ಬಗ್ಗೆ ಮಾತನಾಡ್ತಿದ್ಯಾ ಅಂತ. ಹೌದು, ಇದು ನಿಜ. ಯಾಕಂದ್ರೆ ನಾವು ಮಹಾಭಾರತವನ್ನ ಓದಿದ್ರೆ ನಮಗ್ ತಿಳಿಯತ್ತೆ, ಪಗಡೆ ಆಟ ನಡೆಯತ್ತೆ, ಯುಧಿಷ್ಠಿರ ದ್ರೌಪದಿಯನ್ನ ಸೋತು ಬಿಡ್ತಾನೆ. ಆದ್ರೆ ಇಡೀ ಸಭೆಯಲ್ಲಿ ಯಾರ ತಲೆಗೂ ಈ ಪಾಯಿಂಟ್ ಬಂದಿರೋದಿಲ್ಲ. ಕರ್ಣನ ತಲೆಗೆ ಈ ಪಾಯಿಂಟ್ ಬರುತ್ತೆ. ದ್ರೌಪದಿ ಇವಾಗ ನಮ್ಮ ದಾಸಿ ಅಲ್ವಾ, ಎಳ್ಕೊಂಬನ್ನಿ ಅವಳನ್ನ ಈ ಸಭೆಗೆ, ಅವಳು ವಸ್ತ್ರವನ್ನ ಎಳಿರಿ, ಅವಳು ನಮ್ಮ ದಾಸಿ, ಅವಳ ವಸ್ತ್ರವನ್ನ ಎಳಿರಿ ಅಂತ ಹೇಳ್ತಾನೆ ಕರ್ಣ. 5 ಜನ ಪತಿಯರನ್ನ ಹೊಂದಿದಾಳೆ ಅವಳು ದ್ರೌಪದಿ, ವೈಶ್ಯೆ ಅವಳು, ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಕರ್ಣ ದ್ರೌಪದಿಗೆ ಬಳಸ್ತಾನೆ. ದ್ರೌಪದಿಯ ಅಪಮಾನವನ್ನ ಮಾಡೋ ದುಸ್ಸಾಹಸವನ್ನ ಬೇರೆ ಯಾರು ಮಾಡಿರೋದಿಲ್ಲ. ಯಾಕಂದ್ರೆ ಅವ್ರಿಗೆ ತಿಳಿದಿರತ್ತೆ, ಇಡೀ ಭೂಮಿಯಲ್ಲಿ, ಇಡೀ ಪ್ರಪಂಚದಲ್ಲಿ ಪ್ಯೂರೆಸ್ಟ್ ಸಬ್ಸ್ಟೆನ್ಸ್ ಅಂದ್ರೆ ಅದು ಅಗ್ನಿ. ಹಾಗಾಗಿನೇ ನಾವು ಯಜ್ಞದಲ್ಲೂ ಅಗ್ನಿಯನ್ನ ಬಳಸೋದು, ಚಿತೆಗೂ ಅಗ್ನಿಯನ್ನೇ ಇಡೋದು. ಯಾಕಂದ್ರೆ ಅಗ್ನಿ ಅಷ್ಟು ಪ್ಯೂರಿಫೈ ಮಾಡತ್ತೆ ಎಲ್ಲನು. ಅಂತಹ ಅಗ್ನಿಯಿಂದ ಜನ್ಮ ತಗೊಂಡದ್ದು ದ್ರೌಪದಿ, ಅಗ್ನಿ ಕನ್ಯೆ, ಯಜ್ಞ ಸೇನಿ ದ್ರೌಪದಿ. ಅಂತಹ ದ್ರೌಪದಿಗೆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಕರ್ಣ ಬಳಸ್ತಾನೆ. ಯಾವಾಗ ದ್ರೌಪದಿ ಶಪಥವನ್ನ ಮಾಡ್ತಾರೋ, ಅವ್ರು ಹೇಳ್ತಾರೆ, 1 ವರ್ಷ ಒಬ್ಬ ಪತಿಯ ಜೊತೆ ಇದ್ದ ನಂತರ, ಆ ವರ್ಷ ಮುಗಿದ ನಂತರ ನಾನು ಮತ್ತೆ ಅಗ್ನಿಗೆ ಹೋಗಿ ಮತ್ತೆ ಕನ್ಯೆಯಾಗಿ ವಾಪಸ್ ಬರ್ತೀನಿ ಅಂತ. ಅಂತಹ ಮಹಾ ತಪಸ್ವಿ ಆದವರು ದ್ರೌಪದಿ. ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಕರ್ಣ ಬಳಸ್ತಾನೆ. ಪ್ರಾಸ್ಟಿಟ್ಯೂಟ್ ಅವರು, ಅವ್ರ ಮೇಲೆ ವಸ್ತ್ರ ಇದ್ರೆಷ್ಟು ಬಿಟ್ರೆಷ್ಟು, ವಸ್ತ್ರ ಇದ್ರೂ ಒಂದೇ, ಇಲ್ದೇ ಇದ್ರೂ ಒಂದೇ. ಹಾಗಾಗಿ ಅವರನ್ನ ನಿರ್ವಸ್ತ್ರ ಮಾಡಿ ಅನ್ನುವಂತಹ ಮಾತನ್ನ ಕರ್ಣ ಹೇಳ್ತಾನೆ. ಇವಾಗ ಕೃಷ್ಣ ಹೇಳ್ತಿದ್ದಾರೆ, ಅಂತಹ ನಿರ್ವಸ್ತ್ರ ಮಾಡೋಕ್ ಹೊರಟಿದಂತಹ ನೀನು ಅಧರ್ಮದ ಬಗ್ಗೆ ಮಾತನಾಡ್ತಿದ್ಯಾ? ಇಡೀ ಕೌರವ ಸೇನೆ ಪಾಂಡವರ ಮೇಲೆ ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ದಾಳಿ ಮಾಡ್ಬೇಕು ಅಂತ ಐಡಿಯಾ ಕೊಟ್ಟಂತಹ ನೀನು ಅಧರ್ಮದ ಬಗ್ಗೆ ಮಾತನಾಡ್ತಿದ್ಯಾ ಅಂತ. ಹೀಗೆ ಒಂದಾದ ಮೇಲೆ ಒಂದು ಇನ್ಸ್ಟೆನ್ಸ್ ಗಳನ್ನ ಕೃಷ್ಣ ಕೊಡ್ತಾ ಹೋಗ್ತಾರೆ. ಅಧರ್ಮದ ಬಗ್ಗೆ, ಧರ್ಮದ ಬಗ್ಗೆ ನನ್ನ ಹತ್ರ ಇಟ್ಕೊಳ್ಬೇಡ, ಯಾಕಂದ್ರೆ ಸೃಷ್ಟಿಕರ್ತ ನಾನು, ಜಗನ್ನಾಟಕ ಸೂತ್ರಧಾರಿ ನಾನು, ಹಾಗಾಗಿ ನನ್ನ ಹತ್ರ ಈ ವಾದವನ್ನ ಇಟ್ಕೊಳ್ಬೇಡ ಅಂತ ಕೃಷ್ಣ ಹೇಳ್ತಾರೆ. ಇನ್ನೊಂದು ನಾವು ಸೀಕ್ವೆನ್ಸ್ ಅಲ್ಲಿ ನೋಡ್ತೀವಿ, ಮಹಾಭಾರತ ಯುದ್ಧಕ್ಕೆ ಮುಂಚೆ ಕೃಷ್ಣ ಕರ್ಣನಿಗೆ ಹೇಳ್ಬಿಡ್ತಾರೆ ಅವರು, ನೀನ್ ಕುಂತಿ ಪುತ್ರ, ಲಾಜಿಕಲಿ ನೀನ್ ಪಾಂಡವರ ಪಕ್ಷದಲ್ಲಿ ಇರ್ಬೇಕು, ಡಿಸಿಷನ್ ನಿಂದು ಅಂತ.
ಅಷ್ಟಲ್ಲಿ ಕರ್ಣನಿಗೆ ತಿಳಿದಿರತ್ತೆ, ಕೃಷ್ಣ ನೀನೇ ನನ್ನನ್ನ ದುರ್ಯೋಧನ ಪಕ್ಷಕ್ಕೆ ಹಾಕಿದ್ಯಾ, ನೀನೇ ಸೂತ್ರಧಾರಿ, ನೀನೇ ದುರ್ಯೋಧನನ ಪಕ್ಷಕ್ಕೆ ಹಾಕಿದ್ಯಾ, ಯಾಕಂದ್ರೆ ನಾನು ಅವರ ಪಕ್ಷದಲ್ಲಿ ಫೈಟ್ ಮಾಡ್ಬೇಕು ಅಂತ. ಇವಾಗ ಹೇಳಿ ಏನ್ ಪ್ರಯೋಜನ ಅಂತ ಕರ್ಣ ಕೇಳಿದಾಗ, ಹೌದು ಕೃಷ್ಣ ಹೇಳ್ತಾರೆ, ನನ್ನ ಸಂಕಲ್ಪದಿಂದಲೇ ನೀನ್ ದುರ್ಯೋಧನನ ಪಕ್ಷದಲ್ಲಿರೋದು. ಹೌದು, ನನ್ನದೇ ಸಂಕಲ್ಪ ಅದು. ನನ್ನ ಸಂಕಲ್ಪ ಯಾಕೆ ಬಂತು? ಕೃಷ್ಣ ಸುಮ್ನೆ ಸಂಕಲ್ಪ ಮಾಡಿ ಅಧರ್ಮವನ್ನ ಮಾಡಿ ಅನ್ಯಾಯವನ್ನ ಮಾಡಿ ಒಳ್ಳೆಯವರನ್ನೆಲ್ಲ ಕೆಟ್ಟ ಪಕ್ಷಕ್ಕೆ ಹಾಕೋದು ಅದನ್ನ ಯಾವತ್ತೂ ಮಾಡೋದಿಲ್ಲ. ನಮ್ಮ ಕರ್ಮಗಳು ಹೇಗಿರುತ್ತೆ, ನಾವ್ ಯಾವ ರೀತಿ ಕೆಲಸಗಳನ್ನ ಮಾಡ್ತಿರ್ತೀವಿ, ನಾವ್ ಯಾವ ಗುಣಗಳನ್ನ ಹೊಂದಿರ್ತೀವಿ, ಯಾವ ನೇಚರ್ ಇರತ್ ನಮ್ಮಲ್ಲಿ, ಅದರ ಪ್ರಕಾರ ಕೃಷ್ಣ ನಮ್ಮನ್ನ ಪ್ಲೇಸ್ ಮಾಡೋದು. ಅವರು ಕೂಡ ಇಲ್ಲಿ ಕರ್ಣನನ್ನ ದುರ್ಯೋಧನನ ಪಕ್ಷಕ್ಕೆ ಯಾಕೆ ಪ್ಲೇಸ್ ಮಾಡಿದ್ರು ಅಂದ್ರೆ ಅವನಲ್ಲಿ ಆ ಕೆಟ್ಟ ಗುಣ ಇತ್ತು ಅಂತ. ಕೃಷ್ಣ ಇದನ್ನ ಕರ್ಣನಿಗೆ ಹೇಳ್ತಾರೆ, ನಿನ್ನಲ್ಲಿ ಆ ಕೆಟ್ಟ ಗುಣ ಇತ್ತು, ಕೆಟ್ಟ ಗುಣ ಹಲವಾರು ಬಾರಿ ಹೊರಗೆ ಬಂತು. ದ್ರೌಪದಿಯ ವಸ್ತ್ರಾಪಹರಣವೇ ಒಂದು ಎಕ್ಸಾಂಪಲ್ ಆಗಿ ನೀವು ತಗೊಳ್ಬಹುದು. ಕೆಟ್ಟ ಗುಣ ಹಲವಾರು ಬಾರಿ ಹೊರಗೆ ಬಂತು, ಆ ಕೆಟ್ಟ ಗುಣದ ನಾಶ ಆಗ್ಬೇಕು, ಹಾಗಾಗಿ ನೀನು ದುರ್ಯೋಧನನ ಪಕ್ಷದಲ್ಲಿ ಪ್ಲೇಸ್ ಆಗಿರೋದು, ನಾನೇ ನಿನ್ನನ್ನ ಪ್ಲೇಸ್ ಮಾಡಿರೋದು, ಅದು ನನ್ನ ಸಂಕಲ್ಪ ಅಂತ. ಅದಕ್ಕೆ ಹೇಳೋದು ಕೃಷ್ಣ ಕರ್ಮ ಸಾಕ್ಷಿ. ನಾವೇನೆಲ್ಲ ಕರ್ಮಗಳನ್ನ ಮಾಡ್ತೀವೋ ಅದಕ್ಕೆ ಕೃಷ್ಣ ಕರ್ಮ ಸಾಕ್ಷಿಯಾಗಿರ್ತಾರೆ. ಕರ್ಣನ ರಥ ಚಕ್ರ ಮಣ್ಣಲ್ಲಿ ಸಿಕ್ಕಾಕೊಂಡಾಗ್ಲೂ ಕೂಡ ಕರ್ಮ ಸಾಕ್ಷಿಯಾಗಿದ್ದು ಕೃಷ್ಣನೇ ಕರ್ಮ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ತಿರ್ತಾರೆ. ಹಾಗಾಗಿ ಭಗವದ್ಗೀತೆಯ ಅಂತಿಮ ಶ್ಲೋಕ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ಬಿಡ್ತಾರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವಾನೀತಿರ್ಮತಿರ್ಮಮ. ಯಾವ ಪಕ್ಷದಲ್ಲಿ ಯೋಗೇಶ್ವರನಾದ ಶ್ರೀ ಕೃಷ್ಣ ಇದನೋ, ಯಾವ ಪಕ್ಷದಲ್ಲಿ ಅತ್ಯುನ್ನತ ಧನುರ್ಧರನಾದ ಪಾರ್ಥ ಇದನೋ, ಅವರ ಪಕ್ಷದಲ್ಲೇ ಶ್ರೀ ಅಂದ್ರೆ ಐಶ್ವರ್ಯ, ವಿಜಯ ಅವರ ಪಕ್ಷದಲ್ಲೇ ಇರುತ್ತೆ, ನೀತಿ, ನ್ಯಾಯ, ಧರ್ಮ, ಸಮೃದ್ಧಿ ಎಲ್ಲವೂ ಅವರ ಪಕ್ಷದಲ್ಲೇ ಇರುತ್ತೆ, ಜಯ ಕೂಡ ಅವರದ್ದೇ ಆಗತ್ತೆ ಅಂತ ಸಂಜಯ ಕ್ಲಿಯರ್ ಆಗಿ ಧೃತರಾಷ್ಟ್ರನಿಗೆ ಹೇಳ್ಬಿಡ್ತಾರೆ. ಇಲ್ಲಿ ಅವ್ರು ಯಾಕೆ ಅರ್ಜುನನನ್ನ ಶ್ರೇಷ್ಠ ಅಂತ ಕರಿತಾ ಇದ್ದಾರೆ? ನಾವು ಇನ್ನೊಂದು ತಪ್ಪೇನ್ ಮಾಡ್ತೀವಿ ಅಂದ್ರೆ ಅರ್ಜುನನ್ನ ಮತ್ತೆ ಕರ್ಣನನ್ನ ಕಂಪೇರ್ ಮಾಡ್ತೀವಿ. ಇದು ಬಹಳ ದೊಡ್ಡ ತಪ್ಪು. ಯಾಕಂದ್ರೆ ಅರ್ಜುನ ಸವ್ಯಸಾಚಿ, ಎರಡೂ ಕೈಗಳಿಂದ ಬಾಣಗಳನ್ನ ಬಿಡಬಲ್ಲಂತಹ ವಿದ್ಯೆಯನ್ನ ಅರ್ಜುನ ಕಲ್ತಿದ್ದ. ಗುಡಾಕೇಶ, ನಿದ್ರೆಯನ್ನ ಗೆದ್ದಿದ್ದು ಅರ್ಜುನ. ಪಾಶುಪತಾಸ್ತ್ರವನ್ನ ಪಡೆದ. ಸ್ವತಃ ಶಿವ ಪರಶಿವನೇ ಒಬ್ಬ ಬೇಡನ ವೇಷದಲ್ಲಿ ಬಂದಾಗ ಅವನನ್ನ ಸೋಲಿಸುವಂತಹ ಸಾಮರ್ಥ್ಯ ಇದ್ದಿದ್ದು, ಅವನನ್ನ ಸೋಲಿಸಿದ್ದು ಅರ್ಜುನ. ಅವಾಗ ಶಿವ ಹೇಳ್ತಾರೆ, ನನ್ನನ್ನ ಸೋಲಿಸುವಂತಹ ಸಾಮರ್ಥ್ಯ ಇಡೀ ಪೃಥ್ವಿಯ ಮೇಲೆ ಬೇರೆ ಯಾರಿಗೂ ಇಲ್ಲ, ಅದು ನಿನಗೆ ಮಾತ್ರ ಆ ಥರ ಸಾಮರ್ಥ್ಯ ಇರೋದು ಅಂತ ಶಿವ ಹೇಳ್ತಾರೆ. ಹಾಗಾಗಿ ಅವರು ವರವನ್ನಾಗಿ ಪಾಶುಪತಾಸ್ತ್ರವನ್ನ ಕೊಡ್ತಾರೆ. ಹಾಗಾಗಿ ಅರ್ಜುನ ಅಂತಹ ಮಹಾವೀರ. ನಾವು ಅಧರ್ಮದ ಪರವನ್ನ ತಗೊಳ್ಳೋದು ಇವಾಗೆಲ್ಲ ಅದು ಟ್ರೆಂಡ್ ಆಗ್ಬಿಟ್ಟಿದೆ. ವಿಲನ್ಸ್ ನ ಸೈಡ್ ಅನ್ನ ತಗೊಳ್ಳೋದು, ಅವರು ವಿಲನ್ಸ್ ನ ಸೈಡ್ ಅನ್ನ ತಗೊಂಡ್ಬಿಟ್ರೆ ಕೂಲ್ ಆಗಿ ಕಾಣಿಸ್ತೀವಿ, ನಾವು ಎಲ್ಲರಿಗಿಂತ ವಿಭಿನ್ನವಾಗಿರ್ತೀವಿ ಅಂತ. ಖಂಡಿತವಾಗ್ಲೂ ತಪ್ಪು. ಇದೆಲ್ಲ ಸೀರಿಯಲ್ ನೋಡಿ ಬಂದಿರುವಂತಹ ಮೆಂಟಾಲಿಟಿ. ಆದ್ರೆ ನಿಜವಾದ ಬುಕ್ಸ್ ಅನ್ನ ನೀವು ಓದಿದ್ರೆ ನಿಮಗೆ ಯಾವ್ದು ಸತ್ಯ, ನಿಮಗೆ ಯಾವ್ದು ಸರಿ, ಯಾವ್ದು ತಪ್ಪು ಅಂತ ನಿಮಗೆ ತಿಳಿದು ಬಿಡತ್ತೆ. ಇನ್ನೊಂದು ಜನಗಳೇನು ಹೇಳೋದು ಅಂದ್ರೆ ಕರ್ಣ ದಾನವೀರ ಅನ್ನೋ ಪಾಯಿಂಟ್ ಅನ್ನ ಜನಗಳು ಹೇಳ್ತಾರೆ. ಕರ್ಣ ದಾನವೀರನ? ಹೌದು, ಕರ್ಣ ದಾನವೀರ. ದಾನಗಳನ್ನ ಹೆಚ್ಚು ಮಾಡ್ತಿದ್ದ, ತುಂಬಾ ಮಾಡ್ತಿದ್ದ. ಆದ್ರೆ ನಾವ್ ಯಾವ ಕಾಂಟೆಕ್ಸ್ಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ, ಕವಚ ಕುಂಡಲಗಳ ಕಾಂಟೆಕ್ಸ್ಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಆದ್ರೆ ಆ ಕಾಂಟೆಕ್ಸ್ಟ್ ಅಲ್ಲಿ ನೀವು ಓದಿದ್ರೆ ನಿಮಗೆ ಅದು ದಾನ ಅಂತ ಅನ್ಸೋದೇ ಇಲ್ಲ, ಟ್ರೇಡ್ ಅನ್ನೋ ಫೀಲಿಂಗ್ ಬರುತ್ತೆ ನಿಮ್ಗೆ. ಯಾಕಂದ್ರೆ ಇಂದ್ರದೇವ ಬಂದು ಕರ್ಣನ ಹತ್ರ ಅವನ ಕವಚ ಕುಂಡಲಗಳನ್ನ ಕೇಳ್ತಾರೆ ಅಂತ ಕರ್ಣನಿಗೆ ಆಲ್ರೆಡಿ ವಾರ್ನಿಂಗ್ ಸಿಕ್ಕಿರುತ್ತೆ. ಕರ್ಣ ಅವಾಗ ಸ್ಟ್ರಾಟಜಿಯನ್ನ ಫಾರ್ಮ್ ಮಾಡ್ತಾನೆ. ಕರ್ಣ ತುಂಬಾ ಇಂಟೆಲಿಜೆಂಟ್. ಹೌದು, ಕರ್ಣ ತುಂಬಾ ಬುದ್ಧಿವಂತ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಇಂದ್ರದೇವ ಬಂದಾಗ ದಾನವಾಗಿ ತನ್ನ ಕವಚ ಕುಂಡಲಗಳನ್ನ ಕೊಡ್ತಾನೆ. ಆದ್ರೆ ವಾಪಸ್ಸು ಇಂದ್ರಾಸ್ತ್ರವನ್ನ, ಶಕ್ತಿ ಅಸ್ತ್ರವನ್ನ ಇಸ್ಕೊಳ್ತಾನೆ. ಯಾಕಂದ್ರೆ ಅವನಿಗೆ ತಿಳಿದಿರುತ್ತೆ, ಕವಚ ಇದ್ರೆ ನಾನು ಸಾಯೋದಿಲ್ಲ, ಅರ್ಜುನ ನನ್ನನ್ನ ಸಾಯಿಸೋದಿಕ್ಕಾಗೋದಿಲ್ಲ, ಅದು ನನ್ನನ್ನ ತಡೆಯತ್ತೆ. ಆದ್ರೆ ಕವಚದಿಂದ ನಾನು ಅರ್ಜುನನನ್ನ ಸಾಯಿಸೋದಿಕ್ಕಾಗೋದಿಲ್ಲ ಅಂತ. ಅಂದ್ರೆ ಕವಚದ ಹೆಲ್ಪ್ ಇಂದ ಅರ್ಜುನನನ್ನ ಕೊಲ್ಲೋಕೆ ಸಾಧ್ಯ ಇಲ್ಲ ಅನ್ಬಿಟ್ಟು ಅವನು ಶಕ್ತಿ ಅಸ್ತ್ರವನ್ನ, ಇಂದ್ರಾಸ್ತ್ರವನ್ನ ಇಸ್ಕೊಳ್ತಾನೆ. ಯಾಕಂದ್ರೆ ಆ ಅಸ್ತ್ರದ ಒಂದು ಪ್ರಹಾರದಿಂದ ಎದುರಾಳಿ ಸಾಯಲೇಬೇಕು. ಈ ತರ ಬುದ್ಧಿವಂತಿಕೆಯನ್ನ ಕರ್ಣ ಉಪಯೋಗಿಸ್ಕೊಂಡು ತನ್ನ ಕವಚ ಕುಂಡಲಗಳನ್ನ ಕೊಡ್ತಾನೆ. ಹೌದು, ದಾನಗಳನ್ನ ಹಲವಾರು ಕಾಂಟೆಕ್ಸ್ಟ್ ಗಳಲ್ಲಿ ಕರ್ಣ ತುಂಬಾ ಮಾಡಿದಾನೆ. ಆದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಅವನು ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತಾನೆ. ತಪ್ಪು ಅಂತ ನಾವು ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಒಬ್ಬೊಬ್ಬರ ವಾರ್ ಸ್ಟ್ರಾಟಜಿ ಒಂದೊಂದ್ ತರ ಇರುತ್ತೆ. ಕರ್ಣ ಕೂಡ ಯೂಸ್ ಮಾಡಿದ್ದು ಅವನ ಸ್ಟ್ರಾಟಜಿಗೋಸ್ಕರನೇ. ಆದ್ರೆ ಅದನ್ನ ನಾವು ದಾನ ಅಂತ ಕನ್ಸಿಡರ್ ಮಾಡೋದಿಕ್ಕಾಗೋದಿಲ್ಲ. ಕರ್ಣನ ಬಗ್ಗೆ ಕೆಟ್ಟದಾಗಿ ಹೇಳ್ಬೇಕು ಅಥವಾ ಯಾರ್ದೋ ಫೀಲಿಂಗ್ಸ್ ಅನ್ನ ಹರ್ಟ್ ಮಾಡ್ಬೇಕು ಅಂತ ಇದನ್ನೆಲ್ಲ ಹೇಳ್ತಿರೋದಲ್ಲ. ಸನಾತನ ಧರ್ಮದವರು ನಮ್ಮ ಯಾವಾಗ್ಲೂ ಕೂಡ ನಾವು ಎಷ್ಟು ಬ್ರೈನ್ ವಾಶ್ ಆಗ್ತೀವಿ ಅಂದ್ರೆ ನಮ್ಮಷ್ಟು ಬ್ರೈನ್ ವಾಶ್ ಬೇರೆ ಯಾರು ಆಗೋದಿಲ್ಲ. ಮೂವಿಗಳು ಎಂಟರ್ಟೈನ್ಮೆಂಟ್ಗೋಸ್ಕರ, ರೆಬೆಲ್ ಆಗಿ ತೋರ್ಸಕ್ಕೋಸ್ಕರ ಗ್ಲೋರಿಫೈ ಮಾಡೋದಕ್ಕೆ ಶುರು ಮಾಡ್ತಾರೆ. ರಾವಣ, ದುರ್ಯೋಧನ, ಕರ್ಣ ಇಂತಹ ಕ್ಯಾರೆಕ್ಟರ್ ಗಳನ್ನ ಗ್ಲೋರಿಫೈ ಮಾಡಿ ತೋರ್ಸೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಜಾಸ್ತಿ ಬೆಲೆ. ಕೆಟ್ಟದನ್ನೇ ಗ್ಲೋರಿಫೈ ಮಾಡಿ ತೋರಿಸಿದ್ರೆ ಜನಗಳ ಮೈಂಡ್ ಸೆಟ್ ಅನ್ನ
ನಾವು ಚೇಂಜ್ ಮಾಡ್ಬೋದು ಅನ್ನೋಂತಹ ಫೀಲಿಂಗ್ ಇದು. ಹಾಗಾಗಿ ನೀವು ಬ್ರೈನ್ ವಾಶ್ ಯಾವುದೇ ಕಾರಣಕ್ಕೂ ಆಗ್ಬೇಡಿ. ಅಂತಹ ಜ್ಞಾನ ನಮ್ಮಲ್ಲಿ ಆಲ್ರೆಡಿ ಇದೆ, ಆ ಜ್ಞಾನವನ್ನ ಓದಿ ಅಂತ ಹೇಳ್ತೀನಿ. ಆ ಜ್ಞಾನವನ್ನ ಪಡ್ಕೊಳ್ಳಿ. ವೇದವ್ಯಾಸರ ಮಹಾಭಾರತವನ್ನ ಓದಿ, ವಾಲ್ಮೀಕಿ ರಾಮಾಯಣವನ್ನ ಓದಿ. ಅವಾಗ ಯಾರೇ ಏನೇ ತಪ್ಪು ತೋರಿಸಿದ್ರು ಅಥವಾ ತಪ್ಪು ಮಾತಾಡಿದ್ರು ನಿಮಗೆ ತಿಳಿದಿರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನಿಮ್ಮ ಸ್ಟ್ಯಾಂಡ್ ಅನ್ನ ನೀವು ತಗೊಳ್ಳುವಂತಹ ಎಬಿಲಿಟಿಯನ್ನ ನೀವು ಹೊಂದ್ತೀರಾ. ಹಾಗಾಗಿ ಬ್ರೈನ್ ವಾಶ್ ಆಗಬೇಡಿ, ನಿಜವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಹರೇ ಕೃಷ್ಣ.